ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಶ್ರೀಹರಿ ವಿಷ್ಣುವಿನ ಷೋಡಶ ನಾಮಗಳನ್ನು ಹೇಳ್ಕೊಡ್ತೀನಿ. ಈ ನಾಮಗಳ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಈ ನಾಮಗಳನ್ನು ಹೇಳಿಕೊಂಡ್ರೆ ಸರ್ವ ಕಷ್ಟಗಳನ್ನು ಪಾಪಗಳನ್ನು ಭಗವಂತ ದೂರ ಮಾಡಿ ತನ್ನ ವೈಕುಂಠ ಧಾಮಕ್ಕೆ ನಮ್ಮನ್ನು ಕರೆಸ್ಕೊತಾನಂತ ಮುಕ್ತಿಯನ್ನು ಕೊಟ್ಟು ಅಷ್ಟು ಪ್ರಾಮುಖ್ಯತೆ ಐತಿ. ಅವರ ಈ ಷೋಡಶ ನಾಮಗಳನ್ನು ಹೇಳ್ಕೊಡ್ತೀನಿ. ಪ್ರತಿದಿನ ಬೆಳಗ್ಗೆ ಈ ನಾಮಗಳನ್ನಷ್ಟೇ ಬರೆದಿಟ್ಕೊಂಡು ಎದ್ದ ತಕ್ಷಣ ಹಾಸಿಗೆ ಒಳಗನ ಹೇಳ್ಕೊರಿ. ಬಹಳ ಮುಖ್ಯವಾದಂಥ ನಾಮಗಳಿವು, ಬಹಳ ಪವಿತ್ರವಾದಂಥ ವಿಷ್ಣು ನಾಮಗಳಿವು ಷೋಡಶ ನಾಮಗಳು. ಎಷ್ಟು ಪ್ರಾಮುಖ್ಯತೆ ಐತಿ ಅಂದ್ರೆ ಒಂದೊಂದು ಹೆಸರಿಗೂ ಒಂದೊಂದು ಪ್ರಾಮುಖ್ಯತೆ ಐತಿ. ನಾನು ಮೊದಲು ಷೋಡಶ ನಾಮಗಳನ್ನು ಹೇಳಿಕೊಟ್ಟು ಆಮೇಲೆ ಆ ನಾಮಗಳನ್ನು ಯಾವಾಗ ಯಾವುದಕ್ಕೆ ಸ್ಮರಿಸಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಪ್ರತಿದಿನ ಹರಿನಾಮವನ್ನು ಮಾತ್ರ ಹೇಳ್ಕೊರಿ, ಸಾಕು. ಅಷ್ಟು ಹೇಳಿದರೂ ಸಾಕು. ಈಗ ಷೋಡಶ ನಾಮಗಳನ್ನು ಹೇಳ್ಕೊಡ್ತೀನಿ, ಬರ್ರಿ. ಫಸ್ಟ್ ಕೇಳಿಸ್ಕೋರಿ. ಶ್ರೀ ವಿಷ್ಣು ಷೋಡಶ ನಾಮ ಸ್ತೋತ್ರ. ಔಷಧೆ ಚಿಂತೆಯೇ ವಿಷ್ಣು ಭೋಜನೆ ಚ ಜನಾರ್ದನಂ ಶಯನೆ ಪದ್ಮನಾಭಂ ಚ ವಿವಾಹೇ ಚ ಪ್ರಜಾಪತಿಂ ಯುದ್ಧೇ ಚಕ್ರಧರಂ ದೇವಂ ಪ್ರವಾಸೇ ಚ ತ್ರಿವಿಕ್ರಮಂ ನಾರಾಯಣಂ ತನುತ್ಯಾಗೆ ಶ್ರೀಧರಂ ಪ್ರಿಯ ಸಂಗಮೆ ದುಸ್ವಪ್ನೆ ಸ್ಮರ ಗೋವಿಂದಂ ಸಂಕಟೆ ಮಧುಸೂದನಂ ಕಾನನೆ ನಾರಸಿಂಹಂ ಚ ಪಾವಕೆ ಜಲಶಾಯಿನಂ ಜಲಮಧ್ಯೆ ವರಾಹಂ ಚ ಪರ್ವತೆ ರಘುನಂದನಂ ಗಮನೆ ವಾಮನಂ ಚೈವ ಸರ್ವಕಾರ್ಯೇಷು ಮಾಧವಂ ಷೋಡಶೈತಾನಿ ನಾಮಾನಿ ಪ್ರಾತರುತ್ಥಾಯ ಯ ಪಠೇತ್ ಸರ್ವಪಾಪ ವಿನಿರ್ಮುಕ್ತೋ ವಿಷ್ಣು ಲೋಕೆ ಮಹೀಯತೆ ಇತಿ ಶ್ರೀ ವಿಷ್ಣು ಷೋಡಶ ನಾಮ ಸ್ತೋತ್ರಂ ಸಂಪೂರ್ಣಂ. ಶ್ರೀ ಕೃಷ್ಣಾರ್ಪಣಮಸ್ತು. ಸ್ನೇಹಿತರೆ, ಈಗ ನಾನು ಇದರ ನಾಮಗಳ ಒಂದು ವಿಶೇಷತೆಗಳು ಏನೇನದವ ಅಂತ ಹೇಳ್ಕೊಡ್ತೀನಿ, ಬರ್ರಿ. ನೋಡ್ರಿ, ಮಹಾವಿಷ್ಣುವಿನ ಧ್ಯಾನಿಸುತ್ತಾ ಔಷಧಿ ತಗೋಬೇಕು. ಆಹಾರವನ್ನು ಸ್ವೀಕರಿಸುವಾಗ ದುಷ್ಟನಾಶಕ ಜನಾರ್ದನನಂತೆ ಭಾವಿಸಬೇಕು. ಮತ್ತು ಹಾಸಿಗೆಯಲ್ಲಿದ್ದಾಗ ಅಂದರೆ ಮಲಗುವಾಗ ಪದ್ಮನಾಭನನ್ನು ಧ್ಯಾನಿಸಬೇಕಂತೆ. ಒಂದು ಮದುವೆ ಸಂದರ್ಭ ಇರ್ತೈತಲ್ಲ, ಮನೆಯೊಳಗೆ ಮದುವೆ ಸಂದರ್ಭ ಇರುತ್ತಲ್ಲ, ಆವಾಗ ಎಲ್ಲ ಜನರ ಮುಖ್ಯಸ್ಥ ಪ್ರಜಾಪತಿ ಅಂತ ನಾವು ಭಾವಿಸಬೇಕು ಆ ಭಗವಂತನನ್ನು. ಇನ್ನು ಯುದ್ಧದ ಸಂದರ್ಭದಲ್ಲಿ ಸುದರ್ಶನ ಚಕ್ರವನ್ನು ಧರಿಸಿದಂಥ ಭಗವಂತನ ಸ್ಮರಣೆ ಮಾಡಬೇಕು. ಆಮೇಲೆ ಪ್ರಯಾಣ ಮಾಡ್ತಿರ್ತೀವಲ್ಲ, ಆವಾಗ ಮೂರು ಲೋಕಗಳನ್ನು ಗೆದ್ದಂಥ ತ್ರಿವಿಕ್ರಮನನ್ನು ಸ್ಮರಿಸಬೇಕು. ಎಲ್ಲವನ್ನು ತ್ಯಜಿಸಿ ಮರಣವನ್ನು ಹೊಂದುವ ಸಮಯದಲ್ಲಿ, ಅಂದರೆ ಎಲ್ಲ ವಯಸ್ಸಾಗಿರ್ತೈತಿ, ಇನ್ನೇನಪ್ಪ ನಮ್ಮದೆಲ್ಲ ಮುಗೀತು ಅನ್ನುವಂಥ ಸಮಯದಾಗ ನಾವು ನಾರಾಯಣ ಅಂತ ನಾರಾಯಣನ ಧ್ಯಾನ ಮಾಡಬೇಕಂತ, ಒಟ್ಟು ಬಿಡಲಾರ್ದಂಗೆ. ಇನ್ನು ಪ್ರೀತಿ ಪಾತ್ರರ ಭೇಟಿ ಮಾಡುವಾಗ ಲಕ್ಷ್ಮೀ ಸಹಿತ ಶ್ರೀಧರನನ್ನು ಸ್ಮರಿಸಬೇಕಂತ. ಆಮೇಲೆ ಮಲ್ಕೊಂಡಾಗ ಕೆಟ್ಟ ಕನಸುಗಳು ಬಿದ್ದಾಗ ಗೋವುಗಳ ರಕ್ಷಕನಾದ ಗೋವಿಂದನನ್ನು ಸ್ಮರಿಸಬೇಕು. ಕೆಟ್ಟ ಕನಸು ಬಿದ್ದಾಗ ಗೋವಿಂದ ಗೋವಿಂದ ಅಂತ ಅನ್ಬೇಕು. ಆಮೇಲೆ ಕಾಡಿನಲ್ಲಿ ಸಂಚಾರ ಮಾಡುವಾಗ, ಈಗ ಯಾರು ಕಾಡಿನಾಗ ಮಾಡಲ್ಲ ಅಂಥ ಸಂದರ್ಭ ಬಂದೈತಪ್ಪ ಅಂತಂದ್ರೆ ನರಸಿಂಹನನ್ನು ಸ್ಮರಣೆ ಮಾಡಬೇಕು. ಹಾಗೆ ಬೆಂಕಿ ಯಾವಾಗ ಐತಿಪ್ಪ ಸಿಕ್ಕೊಂಡಿವಿ ಅಂದ್ರೆ ಅಂಥ ಬೆಂಕಿ ಮಧ್ಯ ಅಂಥ ಸಂದರ್ಭದಲ್ಲಿ, ಅಂದರೆ ಬೆಂಕಿಯ ಮಧ್ಯದಲ್ಲಿ ಸಿಕ್ಕಾಕೊಂಡಾಗ ಜಲವಾಸಿಯಾದ ಜಲಶಾಯಿಯನ್ನು ಸ್ಮರಣೆ ಮಾಡಬೇಕು. ಆಮೇಲೆ ನೀರಿನಲ್ಲಿ ಸ್ನಾನ ಮಾಡುವಾಗ, ನದಿ ಸ್ನಾನ ಮಾಡುವಾಗ ವರಹಾರೂಪಿಯಾದ ಭಗವಂತನನ್ನು ಸ್ಮರಣೆ ಮಾಡಬೇಕು. ಪರ್ವತಗಳ ಎತ್ತರದಲ್ಲಿ ಹೋಗ್ತೀವಿ, ಎತ್ತರ ಪ್ರದೇಶದಾಗಿದ್ದಾಗ ರಘುಕುಲ ಪ್ರಿಯನಾದಂತಹ ಶ್ರೀರಾಮನನ್ನು ಸ್ಮರಿಸಬೇಕು. ಹಾದಿಯಲ್ಲಿ ಚಲಿಸುವಾಗ ವಾಮನನನ್ನು ಸ್ಮರಿಸಬೇಕು. ಪ್ರತಿಯೊಂದು ಕೆಲಸವನ್ನು ಮಾಡುವಾಗ ಮಾಧವ ರೂಪವನ್ನು ಸ್ಮರಿಸಬೇಕು. ಪ್ರತಿಯೊಂದು ಕೆಲಸ ಮಾಡ್ತಿರ್ತೀವಲ್ಲ ಅವಾಗ ಮಾಧವ ಅಂತ ಸ್ಮರಿಸಬೇಕು. ಈ ವಿಷ್ಣು ಷೋಡಶ ನಾಮಗಳನ್ನು ಪ್ರತಿದಿನ ಬೆಳಗ್ಗೆ ಯಾರು ಹೇಳ್ತಾರೋ ಅವರು ತಮ್ಮ ಎಲ್ಲ ಪಾಪಗಳನ್ನು ಕಳ್ಕೊಂಡು ಕೊನೆಗೆ ವೈಕುಂಠವನ್ನೇ ಸೇರ್ತಾರೆ. ಹಾಗಾಗಿ ಯಾರು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಈ ನಾಮಗಳನ್ನು ಅಷ್ಟೇ ಬರೆದಿಟ್ಕೋರಿ. ನಾನು ಒಂದೊಂದು ನಾಮದ ಅರ್ಥಗಳನ್ನು ಹೇಳಿದೆ ಅಷ್ಟ, ಅಂದರೆ ಒಂದೊಂದು ನಾಮಕ್ಕೂ ಎಷ್ಟು ಅರ್ಥ ಐತಿ ಅಂತ ಹೇಳ್ಕೊಟ್ಟೆ ಅಷ್ಟ. ನೀವು ಅದನ್ನೇನು ನಿಮಗೆ ಇದ್ರೊಳಗೆ ಯಾವುದನ್ನು ಹೋಗುವಾಗ ಯಾರನ್ನೂ ನೆನೆಸ್ಬೇಕಂತ ನೀವು ಸ್ಮರಣೆ ಮಾಡ್ಕೋರಿ. ಬೆಳಗ್ಗೆ ಎದ್ದ ತಕ್ಷಣ ಅಷ್ಟರನ್ನ ನೆನೆಸಿಬಿಟ್ರೆ ನಮ್ಮ ಸಂಕಷ್ಟಗಳನ್ನೆಲ್ಲ ಪರಮಾತ್ಮ ದೂರ ಮಾಡ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹರೇ ಕೃಷ್ಣ.